ಯಾಕೋ ಗೊತ್ತಿಲ್ಲ ಇತ್ತೀಚೆಗಂತೂ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಸೊ ಸ್ಟ್ರೆಸ್ ಇರ್ಬೋದು, ಇಲ್ಲ ಪೊಲ್ಯೂಷನ್ ಇರ್ಬೋದು, ಇಲ್ಲ ನೀರು ಚೇಂಜ್ ಆದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೇನೆ ಮನೇಲಿ ಒಂದು ಪ್ಯಾಕ್‌ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಬಟ್ಲಿಗೆ ಕೊಬ್ಬರಿ ಎಣ್ಣೆನ ಹಾಕೊಂಡು ಅದಕ್ಕೆ ಮೆಂತ್ಯ ಮತ್ತೆ ಕರಿಬೇವನ್ನ ಹಾಕೊಂತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದನೂ ಕೂಡ ಹೇರ್ ಫಾಲ್ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ. ಸೊ ಕರಿಬೇವು ಮತ್ತೆ ಮೆಂತ್ಯ ತುಂಬಾ ಒಳ್ಳೇದು ಕೂದಲಿಗೋಸ್ಕರ ಅಂತ ಹೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂದಲಿಗೆ ಎಣ್ಣೆನ ಹಚ್ಕೊಂತೀರಾ ಅಂತೇಳಿ ಯಾವ್ದನ್ನ ಎಣ್ಣೆ ಹಚ್ಕೊಂಡ್ರು ಪರವಾಗಿಲ್ಲ. ಸೊ ಕೂದಲಿಗೆ ಹಚ್ಚೋಕ್ಕಿಂತ ನೀವು ಬುಡಕ್ಕೆ ಹಚ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗೂ ಇರುತ್ತೆ. ಸೊ ಹೇರ್ ಫಾಲ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಸೊ ಹೇರ್ ಫಾಲ್ ಕಮ್ಮಿ ಆಗೋದ್ರಿಂದ ಬರೀ ಎಣ್ಣೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗೋದಿಲ್ಲ. ಮತ್ತೆ ನಾವು ಕೂದಲನ್ನ ಮೇಂಟೈನ್ ಮಾಡಬೇಕು. ಅದರಿಂದನೂ ಕೂಡ ಹೇರ್ ಫಾಲ್ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ. ನೀವು ತಲೆ ಸ್ನಾನ ಮಾಡಿದ್ಮೇಲೆ ಕೂದಲನ್ನ ಕಂಪ್ಲೀಟ್ ಆಗಿ ಬಿಸಿಲಿಗೆ ಒಣಗಿಸ್ಕೋಬೇಕು. ಸೊ ಹಾಗೇನ ಹೇರ್ ಡ್ರೈಯರಲ್ಲಿ ಕೂದಲನ್ನ ಒಣಗಿಸ್ಕೊಂಡ್ರೆ ಇಲ್ಲ ಅದೇ ರೀತಿ ಕಟ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಸೊ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ತಿಂಡಿಗೆ ಇಡ್ಲಿ ಮತ್ತೆ ಉದ್ದಿನ ವಡೆನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಊರಿಂದ ಬರ್ತಿದಾರಲ್ಲ, ಸೊ ಅವ್ರಿಗೋಸ್ಕರ ಅಂತೇಳಿ ಏನನ್ನ ಸ್ಪೆಷಲ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೆನೆಸಿರೋ ಉದ್ದಿನ ಬೇಳೆ ಮತ್ತು ಅಕ್ಕಿನ ಹಾಕೊಂಡು ರುಬ್ಕೊತಾ ಇದ್ದೀನಿ. ನೀವು ರುಬ್ಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ಹಿಟ್ಟು ಬೆಣ್ಣೆ ಥರ ಇರಬೇಕು, ಆವಾಗಲೇ ಉದ್ದಿನ ವಡೆ ಚೆನ್ನಾಗಿ ಬರೋದು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಬೌಲ್ ಆಗುವಷ್ಟು ಈರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಸಣ್ಣಗೆ ಕಟ್ ಮಾಡಿದ್ದು ಕಾಯಿ ಮತ್ತು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಡು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಹಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿಲಿ ಇದ್ರೆ ಮಾತ್ರ ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ. ಮತ್ತೊಂದು ಕಡೆ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ಉದ್ದಿನ ವಡೆ ಶೇಪಲ್ಲಿ ಈ ಉದ್ದಿನ ವಡೆನ ಹಾಕೊಂಡೆ ತುಂಬಾನೇ ಕ್ರಿಸ್ಪಿಯಾಗಿ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿನೇ ಬರುತ್ತೆ. ಬಟ್ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಹಿಟ್ಟು ಬೆಣ್ಣೆ ಥರ ಇದ್ರೆ ಅಷ್ಟೇನೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಡಬಲ್ ರೋಸ್ಟ್ ಮಾಡಿದ್ರೆ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಉದ್ದಿನ ವಡೆ ಮಾಡ್ತಾರೋ ಅದೇ ರೀತಿನೇ ಮನೆಯಲ್ಲೂ ಕೂಡ ಮಾಡ್ಕೋಬಹುದು. ತುಂಬಾ ಸುಲಭ. ಪ್ರತಿ ಸಲ ನಾನು ಇಡ್ಲಿ ಮಾಡಿದಾಗೆಲ್ಲ ನಾನು ಮೊದಲನೇ ಸರಿ ಇಡ್ಲಿ ಮಾಡಿದ್ದೆ ನೆನಪಾಗುತ್ತೆ. ಸೊ ಮೊದಲನೇ ಸಲ ಇಡ್ಲಿ ಮಾಡಿದಾಗ ಫುಲ್ ಎಲ್ಲ ಕದರೋಗ್ಬಿಟ್ಟಿತ್ತು. ಬಟ್ ಇವಾಗ ತುಂಬಾನೇ ಚೆನ್ನಾಗಿ ಇಡ್ಲಿ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮಿನಿ ವ್ಲಾಗ್. ಥ್ಯಾಂಕ್ ಯು.